ಬಿಗ್ ಬಾಸ್ ಸೀಸನ್ 10 ರನ್ನರ್ ಅಪ್ ಆಗಿರ್ತಕ್ಕಂಥ ಪ್ರತಾಪ್ ಅವರು ಇದ್ದಾರೆ. ಸೊ ಸಾಕಷ್ಟು ಒಂದಿಷ್ಟು ಅಡೆತಡೆಗಳ ಮಧ್ಯ ಕೂಡ ವಿನ್ ಆಗಿರ್ತಕ್ಕಂಥದ್ದು. ಅದು ರನ್ನರ್ ಅಪ್ ಹಂತಕ್ಕೆ ಬರುವಂಥ ಸಿಚುವೇಶನ್ನೇ ಇರಲಿಲ್ಲ. ಬಟ್ ಆದರೂ ಕೇಳ್ತಾ ಇದ್ದೀನಿ. ಎಸ್ ಪ್ರತಾಪ್, ಫಸ್ಟು ನಿಮ್ಮ ರಿಯಾಕ್ಷನ್ನು ಟಿ ವಿ ನೈನ್ ಜೊತೆ ಮಾತಾಡ್ತಾ ಇದ್ರಿ. ವಿನ್ ಆಗ್ತೀನಿ ಅಂತ ಇತ್ತಾ, ರನ್ನರ್ ಅಪ್ ಆಗ್ತೀನಿ ಅಂತ ಇತ್ತಾ, ಏನು ಲೆಕ್ಕಾಚಾರಗಳಿತ್ತು ಅಂತ? ಏನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಖುಷಿಯಾಗಿದೆ, ರನ್ನರ್ ಅಪ್ ಆಗಿದ್ದೀನಿ. ಗೆಲ್ಲಬೇಕು ಅಂತ ಆಸೆ ಇತ್ತು. ಆದರೂ ನನ್ನ ಆಟನ ಆಡಿ ಪ್ರಾಮಾಣಿಕವಾಗಿ ಆಡಿ ಖುಷಿಯಾಗಿದ್ದೀನಿ. ನಾನೊಂದು ಮಾತು ಹೇಳಿದ್ದೆ, ಬಂದಂಥ ಹಣನ ಮತ್ತು ಒಂದು ಬೈಕ್ ಬಂದಿದೆ, ಅದು ಮೊದಲನೇ ಸ್ಥಾನಕ್ಕಾಗಲಿ ಎರಡನೇ ಸ್ಥಾನಕ್ಕಾಗಲಿ ಅದನ್ನು ಯಾರಿಗಾದರೂ ನನ್ನ ಪ್ರೀತಿಯಿಂದ ವೋಟ್ ಮಾಡಿದಂಥ ಅಭಿಮಾನಿಗಳಿಗೆ ಕಷ್ಟದಲ್ಲಿರೋ ಕೊಡಬೇಕಂತ ಕೊಡ್ತೀನಿ. ಆ ಮಾತು ಪ್ರಕಾರ ನಡ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಸ್, ಆರಂಭದಲ್ಲಿ ಬಿಗ್ ಬಾಸ್ ಸೀಸನ್ 10 ರನ್ನರ್ ಅಪ್ ಆಗಿರ್ತಕ್ಕಂಥ ಪ್ರತಾಪ್ ಅವರು ಇದ್ದಾರೆ. ಸೊ ಸಾಕಷ್ಟು ಒಂದಿಷ್ಟು ಅಡೆತಡೆಗಳ ಮಧ್ಯ ಕೂಡ ವಿನ್ ಆಗಿರ್ತಕ್ಕಂಥದ್ದು. ಅದು ರನ್ನರ್ ಅಪ್ ಹಂತಕ್ಕೆ ಬರುವಂಥ ಸಿಚುವೇಶನ್ನೇ ಇರಲಿಲ್ಲ. ಬಟ್ ಆದರೂ ಕೇಳ್ತಾ ಇದ್ದೀನಿ. ಎಸ್ ಪ್ರತಾಪ್, ಫಸ್ಟು ನಿಮ್ಮ ರಿಯಾಕ್ಷನ್ನು ಟಿ ವಿ ನೈನ್ ಜೊತೆ ಮಾತಾಡ್ತಾ ಇದ್ರಿ. ವಿನ್ ಆಗ್ತೀನಿ ಅಂತ ಇತ್ತಾ, ರನ್ನರ್ ಅಪ್ ಆಗ್ತೀನಿ ಅಂತ ಇತ್ತಾ, ಏನು ಲೆಕ್ಕಾಚಾರಗಳಿತ್ತು ಅಂತ? ಏನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಖುಷಿಯಾಗಿದೆ, ರನ್ನರ್ ಅಪ್ ಆಗಿದ್ದೀನಿ. ಗೆಲ್ಲಬೇಕು ಅಂತ ಆಸೆ ಇತ್ತು. ಆದರೂ ನನ್ನ ಆಟನ ಆಡಿ ಪ್ರಾಮಾಣಿಕವಾಗಿ ಆಡಿ ಖುಷಿಯಾಗಿದ್ದೀನಿ. ನಾನೊಂದು ಮಾತು ಹೇಳಿದ್ದೆ, ಬಂದಂಥ ಹಣನ ಮತ್ತು ಒಂದು ಬೈಕ್ ಬಂದಿದೆ, ಅದು ಮೊದಲನೇ ಸ್ಥಾನಕ್ಕಾಗಲಿ ಎರಡನೇ ಸ್ಥಾನಕ್ಕಾಗಲಿ ಅದನ್ನು ಯಾರಿಗಾದರೂ ನನ್ನ ಪ್ರೀತಿಯಿಂದ ವೋಟ್ ಮಾಡಿದಂಥ ಅಭಿಮಾನಿಗಳಿಗೆ ಕಷ್ಟದಲ್ಲಿರೋ ಕೊಡಬೇಕಂತ ಕೊಡ್ತೀನಿ. ಆ ಮಾತು ಪ್ರಕಾರ ನಡ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಎಸ್, ಆರಂಭದಲ್ಲಿ